ಹಾಯ್ ಗೈಸ್, ನಾನು ನಿಮ್ಮ ವಿಷ್ಣು ಶೆಟ್ಟಿ. ಹೊಸ ವಿಡಿಯೋಗೆ ಸ್ವಾಗತ. ಆ್ಯಂಡ್ ಈ ಒಂದು ವಿಡಿಯೋ ಏನಿದೆಯಲ್ಲ, ಸಪ್ರೇಟ್ ಪ್ಲೇ ಲಿಸ್ಟಲ್ಲಿ ಇಡ್ತಾ ಇದ್ದೀನಿ. ಅಂದರೆ ನಿಮ್ಮ ಸ್ಟ್ರಾಟಜಿಗಳನ್ನೇ ನೀವೇ ಹೇಗೆ ಕ್ರಿಯೇಟ್ ಮಾಡ್ಕೋಬೋದು. ನೀವೇನಾದ್ರು ನೋಡಿದರೆ ಪಾರ್ಟ್ 1, ಪಾರ್ಟ್ 2, ಪಾರ್ಟ್ 3, ಪಾರ್ಟ್ 4 ಗೇಮ್ ಚೇಂಜಿಂಗ್ ಸೆಟಪ್ಸ್ ಇವೆಲ್ಲನೂ ನೋಡಿದರೆ ನಿಮಗೆ ಇದು ಇನ್ನೂ ತುಂಬ ಚೆನ್ನಾಗಿ ಅರ್ಥ ಆಗುತ್ತೆ. ಅವೆಲ್ಲನೂ ನೋಡಿ ಕಂಪ್ಲೀಟ್ ಆಗಿದೆ, ಕರೆಕ್ಟಾಗಿ ಫಾಲೋ ಮಾಡ್ಕೊಂಡು ಹೋಗಿ. ಅಷ್ಟೇನೆ ಇನ್ಸ್ಟಾಗ್ರಾಮಲ್ಲಿ ಪಿನ್ನು ಮಾಡಿದ್ದೀನಿ ರೀಲ್ನ ಹೇಗೆ ಫಾಲೋ ಮಾಡ್ಕೊಂಡು ಹೋಗಬೇಕು ಅನ್ನೋದನ್ನು. ಈ ಒಂದು ರೀಲ್ ಏನಿದೆಯಲ್ಲ, ಈ ಒಂದು ವಿಡಿಯೋ ಏನಿದೆಯಲ್ಲ, ಇದು ಲೈಕ್ ನೆನ್ನೆ ನನಗೆ ಒಂದು ತಲೆಯಲ್ಲಿ ಬಂದಿತ್ತು ಆ್ಯಂಡ್ ಅದನ್ನು ಅಪ್ಲೈ ಮಾಡಿದೆ. ಐ ಹ್ಯಾವ್ ಮೇಡ್ ಅ ಪ್ರಾಫಿಟ್. ಬಟ್ ನಾನು ಇನ್ನೂ ಬ್ಯಾಕ್ ಟೆಸ್ಟ್ ಮಾಡಿಲ್ಲ. ಓಕೆ, ಬ್ಯಾಕ್ ಟೆಸ್ಟ್ ಮಾಡೋದಕ್ಕೆ ನಿಮಗೆ ಬಿಡ್ತಾ ಇದ್ದೀನಿ, ನೀವೇ ಅದನ್ನು ಇಂಪ್ರೂವ್ ಮಾಡ್ಕೋಬೇಕು. ಆ್ಯಂಡ್ ಈ ಒಂದು ಸ್ಟ್ರಾಟಜಿ ಬಿಹೈಂಡ್ ಏನಿರುತ್ತಲ್ಲ, ಇದನ್ನೆಲ್ಲನೂ ಕೂಡ ಎಕ್ಸ್ಪ್ಲೈನ್ ಮಾಡ್ತೀನಿ. ನಾನು ಯಾವುದೇ ಒಂದು ಸೆಟಪ್ನ ಎಕ್ಸ್ಪ್ಲೈನ್ ಮಾಡಬೇಕಾದ್ರೆ ಬಿಹೈಂಡ್ ದ ಸೀನು ಹೋಗ್ತೀನಿ. ಬಟ್ ದ ಥಿಂಗ್ ಏನು ಅಂದರೆ, ಬ್ಯಾಕ್ ಟೆಸ್ಟ್ ಸುಮ್ಮನೆ ಅಪ್ಲೈ ಮಾಡಬೇಡಿ. ಬ್ಯಾಕ್ ಟೆಸ್ಟ್ ಮಾಡಿ, ರಿಸಲ್ಟ್ ನೋಡಿ, ದೆನ್ ಕಮೆಂಟ್ ಡೌನ್. ಓಕೆ, ಅಂದರೆ ಲೈಕ್ ಈಗ ಹಳೇ ನಾನು ಏನೇನು ಸ್ಟ್ರಾಟಜಿಗಳನ್ನ ಇಟ್ಟಿದ್ದೀನಿ, ನಾನು ಅದನ್ನೇ ಫಾಲೋ ಮಾಡೋದು. ಅದು ಬಿಟ್ಟರೆ ಬೇರೆ ಏನೋ ಫಾಲೋ ಮಾಡಲ್ಲ. ಈಗ ಹೊಸದು ಏನು ಮಾಡ್ತೀನಲ್ಲ, ಅದೆಲ್ಲನೂ ಕೂಡ ಇಂಪ್ರೂವ್ಮೆಂಟ್ ಮಾಡ್ತಾ ಒನ್ಸ್ ನನಗೆ ಸೆಟ್ ಆದರೆ ಯೂಸ್ ಮಾಡ್ತೀನಿ. ಬಟ್ ಈ ಒಂದು ಕ್ರಿಯೇಟ್ ಯುವರ್ ಓನ್ ಸ್ಟ್ರಾಟಜಿ ಅನ್ನೋ ಒಂದು ಏನು ವಿಡಿಯೋಸ್ ಇರುತ್ತಲ್ಲ, ಇದು ನಿಮ್ಗೆ ಎಕ್ಸ್ಪ್ಲೈನ್ ಮಾಡ್ತಾ ಇರೋ ಥರ ನಿಮಗೆ ನಿಮ್ಮ ಒಂದು ಸ್ಟ್ರಾಟಜಿನ ನೀವೇ ಹೇಗೆ ಕ್ರಿಯೇಟ್ ಮಾಡ್ಕೋಬೋದು ಬೇಸಿಕ್ ಇಟ್ಕೊಂಡು ಅಂತ. ಓಕೆ, ಟೈಮ್ ವೇಸ್ಟ್ ಮಾಡೋದು ಬೇಡ. ಆ್ಯಂಡ್ ತುಂಬ ಖುಷಿಯಾಗಿ ಯಾಕೆ ಇದ್ದೀನಿ ಅಂದರೆ, ಆ್ಯಂಡ್ ಐ ಹ್ಯಾವ್ ಮೇಡ್ ಇವತ್ತು ನನ್ನ ಒಂದು ಹೈಯೆಸ್ಟ್ ಪ್ರಾಫಿಟ್ಟು ಲೈಕ್ ಫ್ರೈಡೇ ಯಾವಾಗಲೂ ಕೂಡ ಬೇಜಾರಾಗೋದು, ಬ್ರೇಕ್ ಇವನ್ನು ಇದೇ ಇರೋದು. ಬಟ್ ಟುಡೇ ಇಟ್ಸ್ ಗುಡ್ ಅಂತಲೇ ಅನ್ಬೋದು. ಓಕೆ, ಅದ್ರ ಬಗ್ಗೆ ಮಾತಬೇಡ. ಸ್ಟ್ರಾಟಜಿ ಏನು ಅಂತ ಹೇಳ್ತೀನಿ. ಸಿಂಪಲ್ಲು. ನೀವು ನೋಡಿ, ಏನು ಗೊತ್ತಾ, ನೀವು ಎಲ್ಲಿ ಎಡವಟ್ ಮಾಡ್ಕೋತೀರಾ ಗೊತ್ತಾ? ಲೆಟ್ಸೆ ಎಂಟರ್ ಆಗ್ತೀರಾ ಟ್ರೇಡ್ನ. ಓಕೆ, ಈಗ ಮಾರ್ಕೆಟಿಗೆಲ್ಲೋ ರೆಸಿಸ್ಟೆನ್ಸ್ ಹತ್ರ ಇರುತ್ತೆ, ಎಂಟರ್ ಆಗ್ತೀರಾ. ಯು ಎಕ್ಸ್ಪೆಕ್ಟ್ ಇಲ್ಲಿಂದ ಫಾಲ್ ಆಗಬೇಕು, ಕರೆಕ್ಟಾ? ಇದೇನು ಮಾಡುತ್ತೆ ಅಂದರೆ, ಒಂದು ಸ್ವಲ್ಪ ಹಿಂಗೆ ಬಿದ್ಬಿಟ್ಟು ಹಂಗೆ ರಿಟ್ರೆಸ್ ಮಾಡ್ಕೊಂಡು ಹೋಗ್ಬಿಡುತ್ತೆ, ಕರೆಕ್ಟಾ? ಸಿಂಪಲ್. ಇನ್ನೊಂದು ಏನು ಮಾಡ್ತೀರಂದರೆ, ಮಾರ್ಕೆಟ್ ಡೌನ್ ಫಾಲ್ ಆಗ್ತಾ ಇರುತ್ತೆ. ಓಕೆ, ಇಲ್ಲಿರುತ್ತೆ. ಓಕೆ, ಯು ಎಕ್ಸ್ಪೆಕ್ಟ್ ಇಲ್ಲಿಂದ ರಿವರ್ಸಲ್ ಆಗುತ್ತೆ ಅಂತ. ಇದೇನು ಮಾಡುತ್ತೆ ಅಂದರೆ, ರೀಟ್ರೇಸ್ ಮಾಡ್ಕೊಂಡು ಹೋಗ್ಬಿಡುತ್ತೆ. ಓಕೆ, ಇಲ್ಲಿ ಕಾಮನ್ ಸೆನ್ಸ್ನು ಯೂಸ್ ಮಾಡಬೇಕು. ಆ್ಯಂಡ್ ಇನ್ನೊಂದೇನೆಂದರೆ, ನಮ್ಮ ಒಂದು ಮೈನ್ ಇಂಟೆನ್ಷನ್ ಏನು ಗೊತ್ತಾ, ಇಷ್ಟನ್ನು ಮಾತ್ರ ಕ್ಯಾಚ್ ಮಾಡೋದು ಹೈ ಅಕ್ಯುರೇಟ್ ಆಗಿ. ಓಕೆ, ಒಂದು ಅರ್ಥ ಮಾಡ್ಕೊಳ್ಳಿ. ಮಾರ್ಕೆಟ್ ಇವಾಗ ಅಪ್ ಟ್ರೆಂಡ್ ಮೂವ್ ಆಗ್ತಾ ಇದೆ. ಓಕೆ, ಕರೆಕ್ಷನ್ ಮಾಡುತ್ತೆ, ದೆನ್ ಹಿಂಗೆ ಮೂವ್ ಆಗ್ತಾ ಇರುತ್ತೆ. ಓಕೆ, ಇಲ್ಲೊಂದು ಕಾಮನ್ ಸೆನ್ಸ್ ನಾವು ಯೂಸ್ ಮಾಡೋಣ. ಮಾರ್ಕೆಟಿಂಗ್ ಮೂವ್ ಆಗ್ತಾ ಇದೆ ಅಂದರೆ ಅಟ್ಲೀಸ್ಟ್ ರೀಟ್ರೇಸ್ ಆಗಬೇಕಾ, ಆರ್ ಫಾಲರು ಆಗಬೇಕಾ? ಈಗ ಹಿಂಗೇ ಎಷ್ಟಂತ ಮೇಲೆ ಹೋಗುತ್ತೆ, ಸ್ಟ್ರೈಟ್ ಅಂತೂ ಮೇಲೆ ಹೋಗೋದಿಲ್ಲ. ಓಕೆ, ಹಿಂಗೇ ಮೇಲೆ ಹೋಗುತ್ತೆ ಅಂದರೆ ಅದನ್ನು ಫೈಂಡ್ ಔಟ್ ಮಾಡೋದಕ್ಕೆ ವಿ ಯೂಸ್ ಫಿಬ್ ಎಕ್ಸ್ಟೆನ್ಷನ್. ಈ ಸ್ಟ್ರಾಟಜಿಯಲ್ಲಿ ವಿ ಯೂಸ್ ಟ್ರೆಂಡ್ ಬೇಸ್ಡ್ ಫಿಬ್ ಎಕ್ಸ್ಟೆನ್ಷನ್. ಎಲ್ಲಿ ತನಕ ಹೋಗ್ಬೋದು ಅಂತ ಕಂಡುಹಿಡಿಯೋದಕ್ಕೆ. ಇಲ್ಲೆಲ್ಲರೂ ಇಲ್ಲಿ ತನಕ ಹೋಗ್ಬೋದು ಅಂತ ಗೊತ್ತಾದರೆ ದೆನ್ ವಿ ಗೆಟ್ ಟು ನೋ ದಟ್ ಇಲ್ಲಿಂದ ರೀಟ್ರೇಸ್ ಆಗ್ಬೋದು ಆರ್ ಫಾಲ್ ಆಗ್ಬೋದು. ಓಕೆ, ಎರಡು ಆಪ್ಷನ್ ಒಂದೇ ಸೈಡ್ ಇರುತ್ತೆ. ಒಂದು ರೀಟ್ರೇಸ್ ಆಗಬೇಕು, ಇಲ್ಲ ಒಂದು ಫಾಲ್ ಆಗಬೇಕು. ನಾವು ಇಷ್ಟನ್ನು ಮಾತ್ರ ಕ್ಯಾಚ್ ಮಾಡಿ, ಓಕೆ, ಈ ಥರ ಮೂವ್ಮೆಂಟ್ ಆಗ್ತಾ ಇರುತ್ತಲ್ಲ ರಾಕೆಟ್ ಥರ, ಇದು ಎಲ್ಲಿಗೆ ಸ್ಟಾಪ್ ಆಗುತ್ತೆ, ಎಲ್ಲಿಂದ ರೀಟ್ರೇಸ್ ಆಗುತ್ತೆ ಅಂತ ಫೈಂಡ್ ಔಟ್ ಮಾಡಿನೇ ಟ್ರೇಡ್ ಮಾಡೋದು ಬೈ ಯೂಸಿಂಗ್ ದಿ ಟ್ರೆಂಡ್ ಬೇಸ್ಡ್ ಫಿಬ್ ಎಕ್ಸ್ಟೆನ್ಷನ್. ಬೇರೆ ಏನು ಯೂಸ್ ಮಾಡೋದಿಲ್ಲ. ಓಕೆ, ಎಕ್ಸ್ಪ್ಲೈನ್ ಮಾಡ್ತೀನಿ. ನೆನ್ನೆ ನಾನು ಇದನ್ನೇ ನೋಡ್ತಾ ಇದ್ದೆ ಕೂತ್ಕೊಂಡು. ಯು ಕ್ಯಾನ್ ಅಬ್ಸರ್ವ್ ಹಿಯರ್. ಮಾರ್ಕೆಟ್ ಇಲ್ಲಿ ನೋಡಿ, ಅಬ್ಸರ್ವ್ ಮಾಡಿ, ಇಲ್ಲೋಯ್ತು. ಓಕೆ, ರೀಟ್ರೇಸ್ ಆಯಿತು, ಹಿಂಗೆ ಹೋಗ್ತಾ ಆಯಿತು ಮಾರ್ಕೆಟು. ಓಕೆ, ಇವಾಗ ಸಿಂಪಲ್ ಅರ್ಥ ಮಾಡ್ಕೊಳ್ಳಿ. ಮಾರ್ಕೆಟು ಇಲ್ಲಿತ್ತು. ಓಕೆ, ಎಲ್ಲಪ್ಪ ಅದು ನೀವು ರಿಪ್ಲೈ ಒಂದೇ ಒಂದು ನಿಮಿಷ, ರಿಪ್ಲೈ ಬರ್ತಾ ಇಲ್ಲ. ಓಕೆ, ಮಾರ್ಕೆಟ್ ಇಲ್ಲಿತ್ತು, ಕರೆಕ್ಟಾ? ನೆಟ್ವರ್ಕ್ ಇಶ್ಯೂ. ಓಕೆ, ಮಾರ್ಕೆಟ್ ಇಲ್ಲಿತ್ತು. ಓಕೆ, ಹೀಗಿತ್ತು. ನಾನು ಥಿಯೇಟ್ರಲ್ಲಿ ಕೂತಿದ್ದೆ. ಈಗ ಮೂವ್ ಆಯ್ತಲ್ಲ, ಇವಾಗ ಅಬ್ಸರ್ವ್ ಮಾಡಿ, ಅಟ್ಲೀಸ್ಟ್ ಇದು ರೀಟ್ರೇಸ್ ಆಗಬೇಕು, ಇಲ್ಲಾಂದ್ರೆ ಹಿಂಗೆ ಕಿತ್ಕೊಂಡು ಮೇಲೆ ಹೋಗ್ಬೇಕು. ನಾನೇನು ಫೈಂಡ್ ಔಟ್ ಮಾಡ್ಕೋತೀನಿ ಅಂದರೆ, ಇದು ಹಿಂಗೆ ಕಿತ್ಕೊಂಡು ಹೋಗುತ್ತಾ ಅಂತ ಫಸ್ಟ್ ನೋಡ್ತೀನಿ. ಅದಕ್ಕೆ ಏನು ಮಾಡ್ತೀನಿ ಅಂದರೆ, ಟ್ರೆಂಡ್ ಬೇಸ್ಡ್ ಫಿಬ್ ಎಕ್ಸ್ಟೆನ್ಷನ್ನ ಯೂಸ್ ಮಾಡ್ತೀನಿ. ಓಕೆ, ಇವೆಲ್ಲ ಸಿಂಪಲ್ ಆಗಿ ನೋಡಿ ದುಡ್ಡು ಮಾಡ್ಬೋದು. ಓಕೆ, ಟ್ರೆಂಡ್ ಬೇಸ್ಡ್ ಫಿಬ್ ಎಕ್ಸ್ಟೆನ್ಷನ್ ನೋಡ್ಕೊಳ್ಳಿ. ಸೆಟ್ಟಿಂಗ್ಸಿಗೆ ಹೋಗಿ. ಓಕೆ, ಇಲ್ಲಿ ನೋಡಿ ಚೇಂಜ್ ಮಾಡ್ಕೊಳ್ಳಿ. 1.618 ಇಷ್ಟನ್ನು ಮಾತ್ರ ಇಟ್ಕೊಳ್ಳಿ. ಓಕೆನಾ? ನಾನಿವಾಗ ಈ ಒಂದು ಟ್ರೆಂಡ್ ಏನಿತ್ತಲ್ಲ, ಈಗ ಕಂಟ್ರೋಲ್ Z ಒತ್ತುತ್ತೀನಿ. ಓಕೆ, ರಿಮೂವ್. ಇವಾಗ ಡೇಟ್ ಎಷ್ಟು? 9. ಓಕೆ, ಅಬ್ಸರ್ವ್ ಮಾಡಿ, ಫಿಬ್ ಎಕ್ಸ್ಟೆನ್ಷನ್ ಈ ಒಂದು ಟ್ರೆಂಡ್ ಇತ್ತಲ್ಲ, ಇಲ್ಲಿಂದ ಇಲ್ಲಿಗೆ ಹಿಡಿದು ಈ ರೀಟ್ರೇಸ್ಮೆಂಟ್ ತನಕ ಹಿಡಿದೆ. ಓಕೆ, ಇಲ್ಲಿ ಅಬ್ಸರ್ವ್ ಮಾಡಿದೆ. ಓಕೆ, ಈಗ ಇಲ್ಲಿಗೆ
ಇಲ್ಲಿಗೆ ಟ್ರೆಂಡ್ ಈಗ ಕ್ಲೋಸ್ ಆಗಿದೆ. ಈ ಒಂದು ಅಪ್ ಮೂಮೆಂಟ್ ಏನಿದೆ ಕ್ಲೋಸ್ ಆಗಿದೆ. ಇನ್ ಕೇಸ್ ಇನ್ನ ಕಂಟಿನ್ಯೂ ಆಗಬೇಕು ಅಂದರೆ ಡೆಫಿನೆಟ್ಲಿ ಇಲ್ಲಿಂದ ರೀಟ್ರೇಸ್ ಮಾಡಬೇಕು. ಒನ್ನ ಬಿಟ್ಬಿಡಿ, 1.618ನ ತಗೊಳ್ಳೋಣ. ಡೆಫಿನೆಟ್ಲಿ ಇಲ್ಲಿಂದ ರೀಟ್ರೇಸ್ಟ್ ಮಾಡಬೇಕು, ರೀಟ್ರೇಸ್ಮೆಂಟ್ ಮಾಡಬೇಕು. ರೀಟ್ರೇಸ್ಮೆಂಟ್ ಮಾಡಿಕೊಂಡೇ ಅದು ಮೇಲೆ ಹೋಗ್ಬೇಕು, ಇಲ್ಲ ರೀಟ್ರೇಸ್ಮೆಂಟ್ ಮಾಡಿಕೊಂಡೇ ಫಾಲ್ ಆಗಬೇಕು. ಸೊ ಇಲ್ಲಿ ನೀವು ಅಬ್ಸರ್ವ್ ಸೆಲ್ಲಿಂಗ್ ಪ್ರೆಷರ್ ಅಂದರೆ ಇನ್ವರ್ಟೆಡ್ ಹ್ಯಾಮರ್ಸು, ಸೆಲ್ಲಿಂಗ್ ಪ್ರೆಷರ್ ಕ್ಯಾಂಡಲ್ಸ್ಗಳು, ಆರ್ ಟ್ರೇಡ್ EMA ಬ್ರೇಕ್ ಆದಾಗ್ಲೂ, ಈ ಲೆವೆಲ್ ವಿತ್ EMA ಬ್ರೇಕ್ ಆದಾಗ್ಲೂ, ಆರ್ ಬೊಲಿಂಜರ್ ಬ್ಯಾಂಡ್ ಸ್ವೀಪ್ ಆದಾಗ್ಲೂ ಈ ಲೆವೆಲ್ ಹತ್ರ. ಇನ್ ಕೇಸ್ ಇನ್ನ ಕನ್ಫರ್ಮೇಶನ್ ಬೇಕು ಅಂದ್ರೆ ಇಲ್ಲೇ ನೋಡಿ ಸಪ್ಲೈ ಝೋನು ಇದೆ. ಓಕೆ, ಕನ್ಫರ್ಮೇಶನ್ ಜಾಸ್ತಿ ಆಗತ್ತೆ. ದೆನ್ ಯು ವಿಲ್ ಗೆಟ್ ಟು ನೋ ದಟ್ ಓಕೆ ಇಲ್ಲಿಂದ ಫಾಲ್ ಆಗಲಿಲ್ಲ ಅಂದ್ರೆ ಅಟ್ಲೀಸ್ಟ್ ರೀಟ್ರೇಸ್ ಆಗಬೇಕು. ಯಾಕಂದ್ರೆ ಇಲ್ಲಿ ಸಪ್ಲೈ ಝೋನು ಇದೆ, ಈ ಒಂದು ಟ್ರೆಂಡಿಗೆ 1.618 ಇದೆ. ಇನ್ ಕೇಸ್ ನಿಮಗೆ ಬೊಲಿಂಜರ್ ಬ್ಯಾಂಡ್ ಏನಾದ್ರು ಸ್ವೀಪ್ ಸಿಕ್ತು ಅಂದ್ರೆ ದೆನ್ ನಿಮಗೆ ಇನ್ನ ಅಂದ್ರೆ ಚೆನ್ನಾಗಿ ನೋಡಿ ಬೊಲಿಂಜರ್ ಬ್ಯಾಂಡ್ ಟಚ್ ಮಾಡಿದೆ. ಬಟ್ SL ನ ಇಡ್ಬೇಕಾದ್ರೆ ಒಂದು ಸ್ವಲ್ಪ ಕ್ಯಾಂಡಲ್ ಹೈಕ್ಕಿಂತ ಮೇಲೆ ಅವ್ರು ಬೈ ಸೈಡ್ ಮಾಡಿದಾಗ ಲೋಗೆ ಇಟ್ಕೊಳ್ಳಿ. ಸೊ ಯು ಕ್ಯಾನ್ ಅಬ್ಸರ್ವ್ ಇಯರ್. ಸಿ ನನಗೆ ಏನು ಗೊತ್ತಾ, ಇದು ಕ್ಯಾಮ್ರಾ ಒಂದು ಸ್ವಲ್ಪ ಎಡವಟ್ ಆಗ್ತಾ ಇದೆ. ಓಕೆ, ಇಲ್ಲಿ ರಿಪ್ಲೇ ಬಟನ್ ಏನಿದೆಯಲ್ಲ ಈ ತರ ತಿರುಗಬೇಕಾಗತ್ತೆ. ಓಕೆ, ಯು ಕ್ಯಾನ್ ಅಬ್ಸರ್ವ್ ಹಿಯರ್ 5x ಇಡ್ತೀನಿ. ಓಕೆ, ಯು ಕ್ಯಾನ್ ಅಬ್ಸರ್ವ್ ನೋಡಿ ಅಲ್ಲಿಂದನೇ ಫಾಲ್ ಆಯಿತು. ದೆನ್ ನೋಡಿ ಎಕ್ಸಾಕ್ಟ್ 1ಗೆ ರೀಟೆಸ್ಟ್ ಮಾಡ್ಕೊಂಡು ಹೋಯ್ತು. ಓಕೆ, 1ನ ಯು ಕ್ಯಾನ್ ಯೂಸ್ ಇಟ್ ಆಸ್ ಎ ರೀಟ್ರೇಸ್ಮೆಂಟ್ ಇನ್ ಕೇಸ್ ಫಾಲ್ ಆಗ್ತಾ ಇದೆ ಅನ್ಸಿ. ಇಲ್ಲಿ ನೋಡಿ ಮಾರ್ಕೆಟ್ ಫಾಲ್ ಆಗಲಿಲ್ಲ ಬಿಗ್ ಆಗಿ. ಎಲ್ಲ ಏನ್ ಅನ್ಕೋತಾರೆ, ಓ ಹೈ ಸಪ್ಲೈ ರೆಸಿಸ್ಟೆನ್ಸ್ ಝೋನ್ ನೋಡಿ ಇಲ್ಲಿ, ಓ ತುಂಬಾ ಸ್ಟ್ರಾಂಗ್ ರೆಸಿಸ್ಟೆನ್ಸ್, ಇಲ್ಲಿಂದ ಫಾಲ್ ಆಗುತ್ತೆ ಅನ್ಕೋತೀರ. ಬಟ್ ಸೂರ್ಯವಂಶದವ್ರು ಏನ್ ಮಾಡ್ತಾರೆ ಹೇಳಿ, ಈ ರೀಟ್ರೇಸ್ಮೆಂಟ್ ನ ಮಾತ್ರ ಕ್ಯಾಚ್ ಮಾಡ್ತಾರೆ. ಎನಫ್ ಗುರು 1:2ನೇ ಇದೆ. ಓಕೆ, ಒಂದು ರ್ಯಾಂಡಮ್ ಡೇಟ್ ತಗೊಳ್ಳೋಣ. ಓಕೆ, ಒಂದು ರ್ಯಾಂಡಮ್ ಡೇಟ್ ತಗೊಳ್ಳೋಣ ಸೊ ದಟ್ ಇನ್ನ ನಿಮ್ಗೆ ಕ್ಲೀನ್ ಆಗಿ ಅರ್ಥ ಆಗುತ್ತೆ. ಬೈ ಸೈಡ್ ಒಂದ್ಸಲ ಬೈ ಸೈಡ್ ತೋರಿಸ್ಬಿಡ್ತೀನಿ. ಓಕೆ, ಸಿ ಅಬ್ಸರ್ವ್ ಮಾಡಿ, ಮಾರ್ಕೆಟ್ ಇವಾಗ ಇಲ್ಲಿಂದ ಫಾಲ್ ಆಯ್ತು, ರೀಟ್ರೇಸ್ ಆಯ್ತು, ಈ ತರ ಹೋಗ್ತಾ ಇದೆ. ಸೊ ನಾನೇನ್ ಮಾಡ್ತೀನಿ ಅಂದ್ರೆ ಫಿಬ್ ರೀಟ್ರೇಸ್ಮೆಂಟ್, ಟ್ರೆಂಡ್ ಬೇಸ್ ರೀಟ್ರೇಸ್ಮೆಂಟ್ ನ ಯೂಸ್ ಮಾಡ್ಕೋತೀನಿ. ಇಲ್ಲಿಂದ ಇಲ್ಲಿಗೆ ಕ್ಲಿಕ್ ಮಾಡಿ ಇಲ್ಲಿ ಇಟ್ಕೋತೀನಿ. ಓಕೆನಾ, ಯು ನೋ ರೈಟ್, ಇದು 1.618 ಇಂಪಾರ್ಟೆಂಟ್ ಝೋನ್. ಓಕೆ, ಇಲ್ಲಿ ಐ ವಿಲ್ ಸರ್ಚ್ ಫಾರ್ ಮೈ ಸೆಟಪ್. ಓಕೆ, ಸೊ ಏನ್ ಸೆಟಪ್ ಯು ಕ್ಯಾನ್ ಸಿ ಹಿಯರ್, ಇಲ್ಲಿ ನೋಡ್ಬೋದು, ಇಲ್ಲೂ ಕೂಡ ಒಂದು ಇಂಪಾರ್ಟೆಂಟ್ ಝೋನ್ ಇದೆ. ಈ ಇಂಪಾರ್ಟೆಂಟ್ ಝೋನ್ ನ ಸ್ವೀಪ್ ಮಾಡಿದೆ. ಓಕೆ, ಯು ಕ್ಯಾನ್ ಯೂಸ್ EMA 20 ಯೂಸ್ ಮಾಡ್ಕೊಂಡು ಟ್ರೇಡ್ ಮಾಡ್ಬೋದು. ಓಕೆ, ಆರ್ ಎಲ್ಸ್ ಯು ಕ್ಯಾನ್ ಯೂಸ್ ಏನಾದ್ರು ಯೂಸ್ ಮಾಡ್ಕೊಳ್ಳಿ, BBR ಯೂಸ್ ಮಾಡ್ಕೊಳ್ಳಿ. ಓಕೆ, ಸೊ ಲೋವರ್ ಬ್ಯಾಂಡ್ ಟಚ್ ಆದಾಗ ಟ್ರೇಡ್ ತಗೊಳ್ಳಿ, ಏನ್ ಬೇಕಾದ್ರೂ ಮಾಡ್ಬೋದು. ಸೊ ದಟ್ ನಿಮಗೆ ಗೊತ್ತು ಈ ಟ್ರೆಂಡ್, ಈ ಡೌನ್ ಟ್ರೆಂಡ್ ಇಲ್ಲಿಗೆ ಮುಗ್ದಿದೆ. ಓಕೆ, ಯು ಹ್ಯಾವ್ ಟು ಕ್ಯಾಚ್ ಓನ್ಲಿ ರೀಟ್ರೇಸ್ಮೆಂಟ್. ಸೊ ಇಲ್ಲಿ ಎಂಟರ್ ಆದ್ರೂ ಕೂಡ ಯು ವಿಲ್ ಕ್ಯಾಚ್ ಓನ್ಲಿ ರೀಟ್ರೇಸ್ಮೆಂಟ್ ಅಪ್ ಟು 1. ಸಿಂಪಲ್ ನೋಡಿ, ಅಲ್ಲಿಗೆ ಟಚ್ ಆಗಿನೇ ಎಕ್ಸಾಕ್ಟ್ ಫಾಲ್ ಆಗಿದೆ. ಓಕೆ, ಇನ್ ಕೇಸ್ ಇಲ್ಲೆಲ್ಲ ಹಿಡಿತಾ ಇವಾಗ ಇಲ್ಲಿ ನೋಡಿ. ಸೊ ಸಿಂಪಲ್ ನಿಮ್ಗಿನ್ನ ಓಕೆ, ಈಗ ಇಲ್ಲಿ ನೋಡಿ ಮಾರ್ಕೆಟ್ ಇಲ್ಲಿಂದ ಕಂಟಿನ್ಯೂ ಆಗಿದೆ. ಕರೆಕ್ಟಾ, ಟ್ರೆಂಡ್ ಬೇಸ್ ನೋಡಿ, ಇಲ್ಲಿಂದ ಬಂದು ಹಿಂಗ್ ಕಂಟಿನ್ಯೂ ಆಗಿ ಫಾಲ್ ಆಗಿದೆ. ಸೊ ನಾನೇನ್ ಮಾಡ್ತೀನಿ ಅಂದ್ರೆ ಇಲ್ಲಿಂದ ಇಲ್ಲಿಗೆ ಯೂಸ್ ಮಾಡ್ಕೋತೀನಿ. ಓಕೆ, ಅಬ್ಸರ್ವ್ ಮಾಡಿ, ಜಸ್ಟ್ ಮಿಸ್, ಓಕೆ. ಇಫ್ ಯು ಯೂಸ್ ದಿಸ್ ಆಸ್ ಎ ಆಫ್, ಅದು ನಿಮ್ಮ ಇಂಪ್ರೂವ್ಮೆಂಟ್. ಓಕೆ, ಇಫ್ ಯು ಯೂಸ್ ದಿಸ್ ಆಸ್ ಎ ಆಫ್, ಅವಾಗ ನೋಡಿ ಯು ಕ್ಯಾನ್ ಅಬ್ಸರ್ವ್ ಇನ್ನ ಒಂದು ರಿವರ್ಸಲ್. ಓಕೆ, ಎಕ್ಸಾಕ್ಟ್ ರಿವರ್ಸಲ್, ಎಕ್ಸಾಕ್ಟ್ ಪಿನ್ ಪಾಯಿಂಟ್ ಆಫಿಗೆ. ಓಕೆ, ನಾವೇನ್ ಮಾಡ್ತಾ ಇದ್ವಿ, ಇದನ್ನ ಹೈಯರ್ ಟೈಮ್ ಫ್ರೇಮ್ ಅಲ್ಲಿ ಇಟ್ಕೊಂಡು ಮಾಡ್ತಾ ಇದ್ವಿ. ಇವಾಗ 5 minutes ಅಲ್ಲೇ ತಂದು ಯಾವ ಸೈಡ್ ಇದೆ ಟ್ರೆಂಡ್ ನೋಡ್ಕೊಳ್ಳಿ. ಈಗ ನೋಡಿ ಹಿಂಗ ಅಪ್ ಹೋಗ್ತಾ ಇದೆಯಾ. ಓಕೆ, ಇಲ್ಲಿ ನೋಡಿ ಹಿಂಗ ಅಪ್ ಹೋಗ್ತಾ ಇದೆಯಾ, ರಿಟ್ರೇಸ್ ಮಾಡ್ಕೊಂಡು ಇವಾಗ ಇಲ್ಲೇ ನೋಡಿ ಅಬ್ಸರ್ವ್ ಮಾಡಿ, ಇದೊಂದು ದೊಡ್ಡ ಟ್ರೆಂಡ್ ಅನ್ನ ಹಿಡಿತೀನಿ. ಓಕೆ, ಸೊ ಫಿಬ್ ರಿಟ್ರೇಸ್ಮೆಂಟ್ ಸಿಂಪಲ್ ನೋಡಿ, ಇಲ್ಲಿಂದ ಇಲ್ಲಿಗೆ ಹಿಡಿದು ಇಲ್ಲಿ ಹಿಡಿತೀನಿ. ಓಕೆ, ಸಿ ಈ ದೊಡ್ಡದು ನೋಡಿದಾಗ ನಿಮ್ಗೆ ಇಲ್ಲಿಗೆ ಹೋಗ್ಬೇಕು, ದೆನ್ ಇಲ್ಲಿಗೆ ಹೋಗ್ಬೇಕು ಅನ್ಸುತ್ತೆ. ಸ್ಮಾಲ್ ಟ್ರೆಂಡ್ ಅನ್ನ ಕ್ಯಾಚ್ ಮಾಡಿಕೊಂಡು ಸ್ಕ್ಯಾಲ್ಪ್ ಮಾಡ್ಬೋದು. ಓಕೆನಾ, ಬಟ್ ಅದಕ್ಕೆ ನೀವು ರೀಟ್ರೇಸ್ಮೆಂಟ್ ಫೈಂಡ್ ಔಟ್ ಮಾಡ್ಬೇಕು. ಸಿ ಮಾರ್ಕೆಟ್ ಇವಾಗ ಹಿಂಗ್ ಫಾಲ್ ಆಗಿದೆ. ಓಕೆ, ದಿಸ್ ಇಸ್ ನಾಟ್ ಎ ರೀಟ್ರೇಸ್ಮೆಂಟ್. ಯಾಕಂದ್ರೆ ಈ ಲೆವೆಲ್ಗೆ ಎಕ್ಸಾಕ್ಟ್ ಆಗಿ ಬರ್ತಾ ಇದೆ. ರೀಟ್ರೇಸ್ಮೆಂಟ್ ಅಂದ್ರೆ ಅಟ್ಲೀಸ್ಟ್ ಇದು ಆಫ್ಗೆ ಬಂದ್ಬಿಟ್ಟು ಫಾಲ್ ಆಗಿರ್ಬೇಕು. ದಟ್ಸ್ ಕಾಲ್ಡ್ ಅಂಡ್ ರಿಟ್ರೇಸ್ಮೆಂಟ್. ಓಕೆ, ಇದನ್ನ ತಲೆಯಲ್ಲಿ ಇರಲಿ. ಸೊ ನಿಮ್ಗೆ ಇನ್ನ ಎಕ್ಸಾಂಪಲ್ಗಳು ತೋರಿಸ್ತೀನಿ. ಓಕೆ, ಆಮೇಲೆ ಬ್ಯಾಕ್ ಟೆಸ್ಟ್ ಮಾಡ್ತಾ ತೋರಿಸ್ತೀನಿ, ಸೊ ದಟ್ ಇನ್ನ ಕ್ಲಿಯರ್ ಆಗತ್ತೆ. ಬನ್ನಿ ಇಲ್ಲಿ. ಓಕೆ, ಸಿ ಮಾರ್ಕೆಟ್ ಇವಾಗ ನೋಡಿ ಇಲ್ಲಿಂದ ಮೇಲೋಯ್ತು. ದಿಸ್ ಈಸ್ ಕಾಲ್ಡ್ ಅಂಡ್ ರಿಟ್ರೇಸ್ಮೆಂಟ್. ಓಕೆ, ನೀವು ಫಿಬ್ ಹಾಕೊಂಡಾಗ ಇನ್ ಕೇಸ್ ಇಲ್ಲಿ ನೋಡಿ 0.5-0.6 ಸಪೋರ್ಟ್ ತಗೋತಾ ಇದೆ ಅಂದ್ರೆ ದಿಸ್ ಈಸ್ ಕಾಲ್ಡ್ ಅಂಡ್ ರಿಟ್ರೇಸ್ಮೆಂಟ್. ಓಕೆ, ರಿಟ್ರೇಸ್ಮೆಂಟ್ ಮಾಡ್ಕೊಂಡು ಮೇಲ್ ಹೋಗ್ತಾ ಇದೆ. ನೀವಿವಾಗ ಎಲ್ಲಿಂದ ರೀಟ್ರೇಸ್ ಆಗುತ್ತೆ, ಮೇಲ್ ಹೋಗ್ತಾ ಇದೆ ಅಂದ್ರೆ ಅಟ್ಲೀಸ್ಟ್ ರೀಟ್ರೇಸ್ಮೆಂಟಿಗೆ ಬರ್ಬೇಕಾ, ರೀಟ್ರೇಸ್ ಮಾಡ್ಕೊಂಡೆ ಮಾರ್ಕೆಟ್ ಬರ್ಬೇಕಾ. ಸೊ ಫಿಬ್ ರೀಟ್ರೇಸ್ಮೆಂಟ್ ನ ಇಟ್ಕೊಳ್ಳಿ, ಟ್ರೆಂಡ್ ಬೇಸ್ ನ ಸಿಂಪಲ್ ಇಲ್ಲಿಂದ ಇಲ್ಲಿಗೆ ಹಾಕೊಂಡು ಇಲ್ಲಿಗೆ ಹಾಕೊಳ್ಳಿ.
ಎಕ್ಸಾಕ್ಟ್ ಪಿನ್ ಪಾಯಿಂಟ್ ಲೆವೆಲ್ ಅಬ್ಸರ್ವ್ ಮಾಡಿ. ಪಿನ್ ಪಾಯಿಂಟ್ ಸೆಲ್, ಎಂತ ಫಾಲ್ ನೋಡಿ. ನೀವು ಈ ಫಾಲ್ನ ಕ್ಯಾಚ್ ಮಾಡಬೇಡಿ, ಜಸ್ಟ್ ರೀಟ್ರೇಸ್ಮೆಂಟ್ನ ಕ್ಯಾಚ್ ಮಾಡಿ. ಜಸ್ಟ್ ಈ ರೀಟ್ರೇಸ್ಮೆಂಟ್ನ ಕ್ಯಾಚ್ ಮಾಡಿ ಆ್ಯಂಡ್ ಇನ್ಕ್ಲೂಡ್ ಇಲ್ಲಿ ನಿಮ್ಮ ಲೆವೆಲ್ಸ್ಗಳು, ಅದು ಇದು ಏನು ಬೇಕು, ನಿಮ್ಮ ಸ್ಟ್ರಾಟಜಿಗಳು ಏನಿರುತ್ತೆ ಅದನ್ನು ಇನ್ಕ್ಲೂಡ್ ಮಾಡ್ಕೊಳ್ಳಿ. ದಿಸ್ ಇಸ್ ದ ರೇಂಜ್ ಫಾರ್ ದಿಸ್ ಅಪ್ ಟ್ರೆಂಡ್ಗೆ ಕಂಟಿನ್ಯೂ ಮುಗಿಯೋದಿಕ್ಕೆ. ಓಕೆ, ಸಿ ಇಲ್ಲಿಂದ ನೀವು ಇಲ್ಲಿಗೆ ಹಾಕೊಂಡ್ರಿ. ಓಕೆ, ಅಬ್ಸರ್ವ್ ಮಾಡಿ, ನೀವು ಈ ರಿಟ್ರೇಸ್ಮೆಂಟ್ನ ಕ್ಯಾಚ್ ಮಾಡ್ತಾ ಇಲ್ಲ, ಯು ಆರ್ ಕ್ಯಾಚಿಂಗ್ ಈ ಒನ್ ಹತ್ರ ಇರುವಂಥ ರಿಟ್ರೇಸ್ಮೆಂಟ್ನ. ಬಟ್ ಇದು ರಿಟ್ರೇಸ್ಮೆಂಟೇ ಆಗಿಲ್ಲ, ಫಾಲ್ ಆಗಿದೆ. ಸೊ ಆಬ್ವಿಯಸ್ಲಿ ನೀವು ರಿಟ್ರೇಸ್ಮೆಂಟ್ ಕ್ಯಾಚ್ ಮಾಡ್ತೀರಾ. ಇನ್ ಕೇಸ್ ಮೇಲ್ ಹೋಗಿದ್ರು ಸೇಫ್, ಹಿಂಗೆ ಫಾಲ್ ಆದ್ರೂ ಸೇಫ್. ಸಿಂಪಲ್ ಅಲ್ವಾ? ಬೇಸಿಕ್ ಇಷ್ಟೇ ಟ್ರೇಡಿಂಗು. ಓಕೆ, ಇವಾಗ ನಾನು ಬ್ಯಾಕ್ ಟೆಸ್ಟ್ ಮಾಡಿ ತೋರಿಸ್ತೀನಿ, ಸೊ ದಟ್ ನಿಮಗೆ ಇನ್ನ ಈಸಿಯಾಗಿ ಅರ್ಥ ಆಗತ್ತೆ. ಜಾನ್ 1ಗೆ ಹೋಗೋಣ. ಜಾನ್ 1 ರಜಾ, ಜಾನ್ 7th ಹೋಗೋಣ. ಓಕೆನಾ? ಸೊ ಜಾನ್ 7th ಇಲ್ಲಿಂದ ಶುರು. ಅಯ್ಯೋ, ಇಲ್ಲಿಂದ ಶುರು. ಓಕೆನಾ? ಸಿ ಅಬ್ಸರ್ವ್ ಮಾಡಿ, ಮಾರ್ಕೆಟ್ ಹೋಗಿದೆ, ಕರೆಕ್ಷನ್ ಮಾಡಿದೆ. ಸಿ ಇವಾಗ ನಾನು ಏನು ಮಾಡ್ತೀನಿ ಅಂದರೆ ಇಲ್ಲಿಂದ ಫಿಬ್ ಹಾಕೋತೀನಿ. ಓಕೆ, ಸಿಂಪಲ್ ಗುರು, ಇದಕ್ಕಿಂತ ಇನ್ನು ಈಸಿ ಮಾಡೋದಕ್ಕಾಗಲ್ಲ. ಯು ಕ್ಯಾನ್ ಅಬ್ಸರ್ವ್ ಇಯರ್ 0.5 0.6ನ ಸಪೋರ್ಟ್ ತೊಗೊಂಡಿದೆ, ಇಲ್ಲಿಂದ ಮೇಲೋಗಿ ಕರೆಕ್ಷನ್ ಮಾಡ್ಕೊಂಡು ಹೋಗ್ತಾ ಇದೆ. ಸೊ ನಾನು ಏನು ಮಾಡ್ತೀನಿ ಅಂದರೆ ಇವಾಗ ಈ ಒಂದು ಸ್ವಿಂಗಿಗೆ ರಿಟ್ರೇಸ್ಮೆಂಟ್ ಹಾಕೋತೀನಿ, ಟ್ರೆಂಡ್ ಬೇಸ್ಡ್ ರಿಟ್ರೇಸ್ಮೆಂಟ್ ಹಾಕೋತೀನಿ. ಓಕೆ, ಯು ಕ್ಯಾನ್ ಅಬ್ಸರ್ವ್ ಹಿಯರ್, ಇದು ಸೆಲ್ ಮಾಡೋ ಝೋನ್. ಓಕೆ, ಬಟ್ ಇದು ತುಂಬ ದೊಡ್ಡದಾಯಿತು. ಓಕೆ, ಫಸ್ಟ್ ಇಲ್ಲಿ ನೋಡಿ, ಇಲ್ಲಿ ತನಕ ನಾವು ವೆಯ್ಟ್ ಮಾಡೋದಕ್ಕೆಲ್ಲ ಆಗೋದಿಲ್ಲ, ಕರೆಕ್ಟಾ? ಲೆಟ್ಸ್ ಅಬ್ಸರ್ವ್, ಇಲ್ಲಿಂದ ಒಂದು ರಿಟ್ರೇಸ್ಮೆಂಟ್ ಆಗುತ್ತಾ ನೋಡೋಣ. ಓಕೆ, ಸಿ ಇಲ್ಲಿಂದ ರಿಟ್ರೇಸ್ಮೆಂಟ್ ಆಗ್ತಾ ಇದೆ. ಓಕೆ, ಇಲ್ಲಿಂದ ರಿಟ್ರೇಸ್ಮೆಂಟ್ ಆಗ್ತಾ ಇದೆ. ಸೊ ಇವಾಗ ಏನು ಮಾಡ್ತೀನಿ ಅಂದರೆ ಐ ವಿಲ್ ರಿಮೂವ್ ದಿಸ್. ಓಕೆ, ದೆನ್ ಇಲ್ಲಿಂದ ಇಲ್ಲಿಗೆ ಹಾಕೋತೀನಿ ಟ್ರೆಂಡ್ ಬೇಸ್ ಎಕ್ಸ್ಟೆನ್ಷನ್ನ. ಇಲ್ಲಿಂದ ಇಲ್ಲಿಗೆ ಹಾಕೊಂಡು ಇಲ್ಲಿಗೆ ಹಾಕೋತೀನಿ. ಇನ್ ಕೇಸ್ ಇದು ಇಲ್ಲಿಂದ ಮೇಲೆ ಹೋಗ್ಬೇಕು. ಮೇಲೆ ಹೋಯ್ತು. ಓಕೆ, ಹೋಯ್ತು. ಐ ವಿಲ್ ವೆಯ್ಟ್, ಈ ಝೋನ್ಗೆ ವೆಯ್ಟ್ ಮಾಡ್ತೀನಿ ತಿರ್ಗಾ. ಸೊ ಇವಾಗ ಏನಾಯ್ತು ಅಂದ್ರೆ ಈ ಝೋನಿಗೆ ಬರಲಿಲ್ವಲ್ಲ. ಓಕೆ, ಲೀವ್ ದಿಸ್. ಯಾಕಂದ್ರೆ ಇಲ್ಲಿ ನೋಡಿ, ಈ ರಿಟ್ರೇಸ್ಮೆಂಟ್ನ ಬ್ರೇಕ್ ಮಾಡ್ಕೊಂಡು ಕೆಳಗಡೆ ಬರ್ತಾ ಇದೆ, ಅಂದ್ರೆ ಈ ಸ್ವಿಂಗ್ ಲೋನ ಬ್ರೇಕ್ ಮಾಡ್ಕೊಂಡು ಬರ್ತಾ ಇದೆ. ದೆನ್ ನೋ ಯೂಸ್ ಇದು. ಓಕೆ, ಇವಾಗ ಈ ಡೌನ್ ಟ್ರೆಂಡ್ ರಿಟ್ರೇಸ್ ಆಗುತ್ತಾ ನೋಡೋಣ. ರಿಟ್ರೇಸ್ ಆಗಿ ಫಾಲ್ ಆಗಬೇಕು. ಸಿ, ರಿಟ್ರೇಸ್ ಆಗಿ ಫಾಲ್ ಆಗ್ತಾ ಇದೆ. ಸೊ ಫಿಬ್ ಎಕ್ಸ್ಟೆನ್ಷನ್ ಹಾಕೋತೀನಿ, ಟ್ರೆಂಡ್ ಬೇಸ್ಡ್ ಫಿಬ್ ಎಕ್ಸ್ಟೆನ್ಷನ್ನ. ಓಕೆ, ಸಿಂಪಲ್ ಇಲ್ಲಿಂದ ಇಲ್ಲಿಗೆ ಹಾಕೋತೀನಿ. ಐ ವಿಲ್ ವೆಯ್ಟ್ ಟಿಲ್ ಹಿಯರ್. ಇಲ್ಲಿಂದ ರಿವರ್ಸ್ ಆಗುತ್ತಾ ನೋಡ್ತೀನಿ. ಸೇಫೆಸ್ಟ್. ಸೊ ನೀವು ಇಲ್ಲಿ ನೀವು ಚೆಕ್ ಮಾಡ್ಕೊಬಹುದು. 1 or 1.618 ಅದು ನಿಮಗೆ ಬಿಟ್ಟಿರೋದು. ಓಕೆ, ಸೊ ಇದನ್ನ ನೀವು ಬ್ಯಾಕ್ ಟೆಸ್ಟ್ ಮಾಡ್ತಾ ನೀವು ನೋಡ್ಕೋಬೇಕು. ನಾನು ಹೇಳೋದಕ್ಕೆ ಹೋಗಲ್ಲ, ನಾನು ಅಬ್ಸರ್ವ್ ಮಾಡ್ತಾ ಇರೋದು. ಸಾರಿ ಗೈಸ್, ಇದನ್ನೆಲ್ಲ ಎಡಿಟ್ ಮಾಡೋಷ್ಟು ಟೈಮ್ ಇಲ್ಲ. ಓಕೆ, ಸೊ ಇದು ನೀವೇ ನೋಡ್ಕೋಬೇಕು. 1 ರಿವರ್ಸಲ್ ತಗೋತೀರೋ ಆರ್ 1.618 ತಗೋತೀರೋ, ನಿಮಗೆ ಬಿಟ್ಟಿರೋದು. ಬ್ಯಾಕ್ ಟೆಸ್ಟ್ ಮಾಡಿ. ಸೊ ನಾನು ನಿಮಗೆ ಸೇಫರ್ ಸೈಡ್ ತೋರಿಸ್ತಾ ಇದ್ದೀನಿ. ಓಕೆ, ಇವಾಗ ಹಿಂಗೆ ನೋಡಿ, ಇಲ್ಲಿ ರಿವರ್ಸ್ ಆಗ್ತಾ ಹೋಗ್ತಾ ಇದೆ. ಐ ವಿಲ್ ಫೈಂಡ್ ಔಟ್ ದಿ ರಿಟ್ರೇಸ್ಮೆಂಟ್ ಹಿಯರ್. ರಿಟ್ರೇಸ್ ಆಯಿತು. ಸೊ ನಾನಿವಾಗ ಫಿಬ್ ರಿಟ್ರೇಸ್ಮೆಂಟ್ನ ಇಲ್ಲಿಂದ ತಗೋತೀನಿ. ಶಿಟ್, ಟ್ರೆಂಡ್ ಬೇಸನ್ನು ಇಲ್ಲಿಂದ ಹಾಕೊಂಡು ಇಲ್ಲಿಂದ ತಗೋತೀನಿ. ಇನ್ ಕೇಸ್ ಅದನ್ನು ಕೆಳಗಡೆ ಬಂದಂಗೂ ಕೂಡ ನಾನು ಅದು ಇದು ಮಾಡ್ಕೊಂಡು ಹೋಗ್ತಾ ಇರ್ತೀನಿ. ಸೊ ಐ ವಿಲ್ ಶಿಫ್ಟ್ ಹಿಯರ್. ಇದಕ್ಕಿಂತ ಕೆಳಗಡೆ ಬಂದರೆ ಅದು ಡೌನ್ ಟ್ರೆಂಡ್ ಆಗೋಗುತ್ತೆ. ಓಕೆ, ನೋ ಯೂಸ್. ಓಕೆ, ಗೈಸ್ ಇಲ್ಲಿ ಬರ್ತಾ ಇದೆ, ಅಬ್ಸರ್ವ್ ಮಾಡಿ, ಬರ್ತಾ ಇದೆ. ಓಕೆ, ಸೊ ಇಲ್ಲಿ ಆಫ್. ಇಲ್ಲಿ ಆಫ್ ಇಂದ ರಿವರ್ಸ್ ಆಯ್ತು. ಶಿಟ್ ಆಫ್ ಇಂದ ಆಯ್ತು. ಇಟ್ಸ್ ಓಕೆ. ಸೊ ಆಫನ್ನು
ತಲೆಯಲ್ಲಿ ಇಟ್ಕೊಳ್ಳೋಣ ಇವಾಗಿಂದ. ಓಕೆ, ಇಟ್ಸ್ ಓಕೆ. ಸೊ ಇವಾಗ ಇಲ್ಲಿ ನೋಡ್ಬೋದು ಈ ಡೌನ್ ಟ್ರೆಂಡ್ ಏನು ಬಂದಿದೆ ನೋಡಿ, ಕರೆಕ್ಷನ್ ಆಗಿ ಹೋಗ್ತಾ ಇದೆಯಲ್ಲ. ಸೊ ಇವಾಗ ನಾನು ಏನು ಮಾಡ್ತೀನಿ ಅಂದರೆ ಟ್ರೆಂಡ್ ಬೇಸ್ಡ್ ಇಲ್ಲಿಂದ ಇಲ್ಲಿಗೆ ಬಂದು ಇಲ್ಲಿಗೆ ಕರೆಕ್ಷನ್. ಸೊ 1 ಇಲ್ಲಿದೆ, 1.618 ಇದೆ. ಇನ್ ಕೇಸ್ ಇದು ಬೀಟ್ ಮಾಡ್ಕೊಂಡು ಹೋಯ್ತು ಅಂದರೆ ಅದು ಅಪ್ ಟ್ರೆಂಡಲ್ಲಿ ಇರುತ್ತೆ. ಓಕೆನಾ? ಸೊ ನೀವು ಯಾವ ಸೈಡ್ ಮೂವ್ಮೆಂಟ್ ಆಗ್ತಾ ಇದೆ ನೋಡ್ಕೊಳ್ಳಿ, ಅಷ್ಟೇನೆಲ್ಲ ಏನಿಲ್ಲ. ಇವಾಗ ನೋಡಿ, ಇವಾಗ ಇಲ್ಲಿ ನೋಡಿ ಹಿಂಗೆ ಮೇಲೆ ಹೋಗ್ತಾ ಇದೆಯಾ, ಸೊ ಸಿಂಪಲ್. ಇವಾಗ ಹಿಂಗೆ ಮೇಲೆ ಹೋಗ್ತಾ ಇದೆಯಾ, ರಿಟ್ರೇಸ್ಮೆಂಟಿಗೆ ಬರುತ್ತಾ, ಫಿಬ್ ಇದನ್ನ ಹಾಕೊಳ್ಳಿ. ಡೌನ್ ಬರ್ತಾ ಇದೆಯಾ, ರಿಟ್ರೇಸ್ಮೆಂಟ್ ಆಯ್ತಾ, ಫಿಬ್ ಎಕ್ಸ್ಟೆನ್ಷನ್ ಹಾಕೊಳ್ಳಿ. ಇವಾಗ ಬರ್ತಾ ಇದೆಯಲ್ಲ, ನೋಡಿ ಬಂತಾ. ಸೊ ಇವಾಗ ನಾನು ಏನು ಮಾಡ್ತೀನಿ ಅಂದರೆ ಟ್ರೆಂಡ್ ಬೇಸ್ ಫಿಬ್ ಎಕ್ಸ್ಟೆನ್ಷನ್ ಹಾಕೋತೀನಿ ಇಲ್ಲಿಂದ ಇಲ್ಲಿಗೆ. ಓಕೆ, ಸೊ ಇಲ್ಲಿ ನೋಡಿ, ಇಲ್ಲಿ 1 ಹತ್ರ ನೋಡಿ, ಯು ಕ್ಯಾನ್ ಅಬ್ಸರ್ವ್ ಹಿಯರ್ ಒಂದು ಸಪ್ಲೈ ಝೋನ್ ಕೂಡ ಇದೆ. ಓಕೆ, ಇಲ್ಲಿ ವೆಯ್ಟ್ ಮಾಡೋಣ. ನೋ, ಬರಲಿಲ್ಲ. ಓಕೆ, ಸೊ ಈಗ ರಿಮೂವ್ ದಿಸ್ ಆ್ಯಂಡ್ ಒಂದೇ ಟ್ರೇಡ್ ಸಿಗಲಿ. ಓಕೆ, ಸೊ ದಟ್ ನೋ ಇಶ್ಯೂಸ್, ಪ್ರಾಪರ್ ಹೊಡಿಬೇಕು. ಓಕೆ, ಇಲ್ಲಿಂದ ಈ ಚಿಕ್ಕ ಸ್ವಿಂಗಿಗೆ ಹಾಕೋತೀನಿ. ಓಕೆ, ಇವಾಗ ಲೆಟ್ಸ್ ಟಾರ್ಗೆಟ್ 1 ಕೂಡ ಟಾರ್ಗೆಟ್ ಮಾಡೋಣ. ಸಿ 1 ಹತ್ರ ಸಪೋರ್ಟ್ ತಗೋತಾ ಇದೆ. ಓಕೆ, ಲೆಟ್ಸ್ ಸಿ ಒಂದು ಗ್ರೀನ್ ಕ್ಯಾಂಡಲ್ ಬರುತ್ತಾ ನೋಡೋಣ. ಇಲ್ಲ, ಬರಲಿಲ್ಲ. ಯಾಕಂದ್ರೆ ಬೊಲಿಂಜರ್ ಬ್ಯಾಂಡ್ ಸಪೋರ್ಟ್ ಇಲ್ಲ. ಓಕೆ, ಕರೆಕ್ಟಾಗಿ ಸ್ವೀಪ್ ಆಗಲಿ ನೋಡೋಣ, ಈ ಲೆವೆಲ್ ಹತ್ರ ಆರ್ ಈ ಲೆವೆಲ್ ಹತ್ರ. ಓಕೆ, ಸೊ ಇವಾಗ 1 ಹತ್ರನೇ ಸಪೋರ್ಟ್ ತಗೋತಾ ಇದೆ. ಲೆಟ್ಸ್ ಟೇಕ್ ಎ ಟ್ರೇಡ್ 1 ಹತ್ರನೇ ತಗೊಳ್ಳೋಣ. ಓಕೆ, SL ನ 1.618 ತನಕ ಇರೋಣ. ಲೆಟ್ಸ್ ಗೋ. ಇದು ರೀಟ್ರೇಸ್ಮೆಂಟ್ ಆಗಿರೋದ್ರಿಂದ 1:1 ಆರ್ ನೆಗೆಟಿವ್ RR ಅಲ್ಲೇ ಇರಬೇಕದು. ಫಸ್ಟ್ ಥಿಂಗು 1:1 ಇರಲಿ. ವಾ, ಕ್ರೇಜಿ ಅಲ್ಲೇ ಓಡಾಡ್ತಾ ಇದೆ. ಅಬ್ಸರ್ವ್. ಓಹ್ ಗೈಸ್, ಓಕೆ, ನಾನು ಅಬ್ಸರ್ವ್ ಮಾಡಿರೋದು ಸಿಂಪಲ್. 1.618 ಇಸ್ ದಿ ಬೆಸ್ಟ್. ನೋಡಿ, 1.618ಗೆ ಬಂದು ಎಕ್ಸಾಕ್ಟ್ಲಿ ಟಚ್ ಆಗಿ ಹೋಗಿದೆ. ಓಕೆ, SL ಅದಕ್ಕೆ ನಾನು ಇದ್ರ ಕೆಳಗಡೆ ಹಾಕಿದ್ದು. 1ಕ್ಕಿಂತ 1.618 ಇಸ್ ದಿ ಬೆಸ್ಟ್. ಓಕೆ, ಇವಾಗ ನೋಡಿ, ಇಲ್ಲಿ ಟ್ರೇಡ್ ತಗೋಬೇಕು ಅಂದ್ಕೊಳ್ಳಿ, ಸಿಂಪಲ್ ಗುರು. ಓಕೆ, ಇಲ್ಲಿರುವಂಥ ರೀಟ್ರೇಸ್ಮೆಂಟ್ನ ಕ್ಯಾಚ್ ಮಾಡಿ ಅಷ್ಟೇನೆ. ಈ ರೀಟ್ರೇಸ್ಮೆಂಟಿಗೆ, ಓಕೆ, ಈ ರೀಟ್ರೇಸ್ಮೆಂಟಿಗೆ ಇಟ್ಕೊಳ್ಳಿ ಅಷ್ಟೇನೆ. ಓಕೆ, 1.618 ಸೇಮ್ ಝೋನ್, ಸಪ್ಲೈ ಝೋನು ಅಲ್ಲೇ ಇದೆ ಆ್ಯಂಡ್ ರೆಸಿಸ್ಟೆನ್ಸ್ ಕೂಡ ಅಲ್ಲೇ ಇದೆ. ಯು ಕ್ಯಾನ್ ಅಬ್ಸರ್ವ್. ಟ್ಯಾಪ್ ಮಾಡಿನೇ ಎಕ್ಸಾಕ್ಟ್ಲಿ ಬೀಳುತ್ತೆ. ಅಬ್ಸರ್ವ್ ಮಾಡಿದ್ರ? ಇವಾಗ ಲೈವಲ್ಲೇ ಒಂದು ನೋಡೋಣ. ಓಕೆ, ಸೊ ಹಿಂಗೆ ಈಗ ನೋಡಿ, ಮಾರ್ಕೆಟಿಂಗ್ ಮೇಲೆ ಹೋಯ್ತಲ್ಲ, ರೀಟ್ರೇಸ್ ಆಗ್ತಾ ಇದೆ. ಸೊ ನೀವೇನು ಮಾಡ್ಬೋದು ಅಂದರೆ ಇವಾಗ ಸಿಂಪಲ್ಲು. ಇದು ಇವತ್ತಿಂದೇನಾ ಅವ್ರು ಬೇರೆದಾ? ಓಕೆ, ಬೇರೆದು ಅನ್ಸುತ್ತೆ. ಲೀವ್. ಓಕೆ, ಸೊ ಹಿಂಗಿದೆಯಲ್ಲ, ಯು ಕ್ಯಾನ್ ಅಬ್ಸರ್ವ್ ಹಿಯರ್. ಮಾರ್ಕೆಟ್ ಇಲ್ಲಿ ನೋಡಿ ಮೇಲೆ ಹೋಗಿ ರೀಟ್ರೇಸ್ ಮಾಡಿದೆ, ಕರೆಕ್ಟಾ? ಸೊ ಟ್ರೆಂಡ್ ಬೇಸ್ ಫಿಬ್ ಎಕ್ಸ್ಟೆನ್ಷನ್ನಲ್ಲಿ ಮೇಲೆ ಹೋಗಿದೆ, ರೀಟ್ರೇಸ್ ಮಾಡ್ಕೊಂಡು ಮೇಲೆ ಹೋಗ್ತಾ ಇದೆ. ಸೊ ಇಲ್ಲಿಂದ ಇಲ್ಲಿಗೆ ನೀವು ಇಟ್ಕೊಂಡ್ರೆ ಯು ಕ್ಯಾನ್ ಅಬ್ಸರ್ವ್ 1.618ಗೆ ಮುಗ್ದೋಗಿದೆ. ಓಕೆ, ಈ ರೀಟ್ರೇಸ್ಮೆಂಟ್ ಮುಗ್ದು ಇವಾಗ ಇಲ್ಲಿ ನೋಡ್ಬೋದು, ಇಲ್ಲಿಂದ ರೈಸ್ ಆಗಿದೆ. ಓಕೆ, ಇಲ್ಲಿಂದ ರೈಸ್ ಆಗಿ ರೀಟೆಸ್ಟ್ ಮಾಡಿಕೊಂಡು ಈಗ ಇಲ್ಲೇ ಆಟ ಆಡ್ತಾ ಇದೆ. ಸೊ ನಾವೇನು ಮಾಡ್ತೀವಿ ಅಂದರೆ ಫಿಫ್ತ್ ಟ್ರೆಂಡ್ ಬೇಸ್ಡ್ ಇಟ್ಕೊಂಡು ಇಲ್ಲಿಂದ ಇಲ್ಲಿಗೆ ಇಟ್ಕೊಂಡು ಇಲ್ಲಿಗೆ ಹಾಕೋತೀವಿ. ಓಕೆ, ಸೊ ಫಾಲ್ ಆದರೆ ಇಲ್ಲಿಂದ ಫಾಲ್ ಆಗ್ಬೋದು. ಆ್ಯಂಡ್ ಇಲ್ಲಿಂದ ಇಲ್ಲಿ ತನಕ ಯು ಹ್ಯಾವ್ ಟು ಲುಕ್ ಫಾರ್ ಎ ಬೈ ಆಪರ್ಚುನಿಟಿ. ಯಾಕೆಂದ್ರೆ ಈ ಒಂದು ಟ್ರೆಂಡ್ ಕಂಪ್ಲೀಟ್ ಆಗಬೇಕು ಅಂದ್ರೆ ಒಂದು ಇಲ್ಲಿಗೆ ಬಂದು ಬೀಳಬೇಕು, ಇಲ್ಲಾಂದ್ರೆ ಇಲ್ಲಿಗೆ ಬಂದು ಬೀಳಬೇಕು, ಆರ್ ರಿಟ್ರೆಸ್ ಆಗಬೇಕು. ಸೊ ಈ ಲೆವೆಲ್ಸ್ಗಳು ನೀವು ಸೆಲ್ ಮಾಡ್ಬೇಕಂದ್ರೆ ಪ್ಲಾನ್ ಮಾಡ್ತಾ ಇದ್ದೀರಾ ಅಂದ್ರೆ ಸೆಲ್ ಪ್ಲಾನ್ ಮಾಡ್ಕೊಬೋದು. ಯಾಕಂದ್ರೆ ಟ್ರೆಂಡ್ ನೋಡಿ ಅಪ್ ಸೈಡ್ ಇದೆ. ಓಕೆ, ಆಬ್ವಿಯಸ್ಲಿ ಇಲ್ಲಿಂದ ಒಂದು ಫಾಲ್ ಆಗಬೇಕು, ಇಲ್ಲಾಂದ್ರೆ ಇಲ್ಲಿಂದ ಆಗಬೇಕು. ಸೊ ಇಲ್ಲಿ ಯಾವ್ದಾದ್ರು ಲೆವೆಲ್ ಇದೆಯಾ ನೋಡಿ, ಇಲ್ಲಿ ಯಾವ ಅಂತ ಇಂಪಾರ್ಟೆಂಟ್ ಲೆವೆಲ್ ಏನಿಲ್ಲ, ಬಟ್ ಇಲ್ಲಿ 4510 ಐ ಥಿಂಕ್ ಇಟ್ಸ್ ಅನ್ ಆಲ್ ಟೈಮ್ ಹೈ, ಲೈಕ್ ಅಲ್ಲಿ ಇಂಪಾರ್ಟೆಂಟ್ ಆಗುತ್ತೆ. ಸಿಂಪಲ್. ಸೊ ಇಲ್ಲಿಂದ ಇಲ್ಲಿ ನೀವು ಬರೀ ಬೈ ಆಪರ್ಚುನಿಟಿನ ಹುಡುಕ್ಬೇಕು. ಆ್ಯಂಡ್ ಯು ಕ್ಯಾನ್ ಅಬ್ಸರ್ವ್ ಹಿಯರ್ ಲೈಕ್ ಬೊಲಿಂಜರ್ ಬ್ಯಾಂಡ್ ಸ್ವೀಪ್ ಆಗಿದೆ ನೋಡಿ ಇಲ್ಲಿ, ಕರೆಕ್ಟಾ? ಈ ಒಂದು ಟ್ರೇಡ್ ಇಟ್ಕೊಂಡಿರೋ ಮುಗ್ದೋಗಿರೋದಲ್ಲ.
ಇಫ್ ಯು ವಾಂಟ್ ಟು ಲುಕ್ ಎ ಸೆಲ್, ಲುಕ್ ಹಿಯರ್. ಸಿ ಇಲ್ಲಿ ನೋಡಿ, ಇಲ್ಲೊಂದು ಇಂಪಾರ್ಟೆಂಟ್ ಝೋನ್ ಇದೆಯಾ, ಈ ಝೋನ್ನ ಲಿಕ್ವಿಡಿಟಿ ಸ್ವೀಪ್ ಮಾಡಿ ಬರುತ್ತಲ್ಲ, ಆಬ್ವಿಯಸ್ಲಿ ಅವಾಗ ಈ ಲೆವೆಲ್ನ ಟಚ್ ಆಗಿರುತ್ತೆ. ದೆನ್ ಪ್ರಾಪರ್ ಎಂಟ್ರಿ. ಅಬ್ಸರ್ವ್ ಮಾಡಿ ಇವತ್ತು. ದೆನ್ ಇದು ಬ್ರೇಕ್ ಮಾಡ್ತು ಅಂದರೆ ಆಫಿಗೆ ವೆಯ್ಟ್ ಮಾಡಿ, ಅವ್ರು ಅಲ್ಲಿಂದ ರೀಟ್ರೇಸ್ ಆಗ್ಬೋದು ನೋಡ್ಕೊಳ್ಳಿ. ಸಿ ಇನ್ ಕೇಸ್ ಏನಾದ್ರು ಮಾರ್ಕೆಟ್ ಹಿಂಗೆ ಮೂವ್ ಆಗಿ ಇಲ್ಲಿಗೆ ಬಂತು ಅಂದರೆ ಆಬ್ವಿಯಸ್ಲಿ ರೀಟ್ರೇಸ್ ಆಗಲೇಬೇಕು. ಆ ರೀಟ್ರೇಸ್ನ ಕ್ಯಾಚ್ ಮಾಡಿ. ಇಟ್ಸ್ ಅ ಪ್ರಾಪರ್ ಒನ್. ಹೋಪ್ ನಿಮ್ಗೊಂದು ಐಡಿಯಾ ಗೊತ್ತಾಗಿದೆ ಅಂದ್ಕೊಂಡಿದ್ದೀನಿ. ಬ್ಯಾಕ್ ಟೆಸ್ಟ್ ಮಾಡಿ. ಓಕೆ, ನಾನೇ ಸ್ಪೂನ್ ಫೀಡ್ ಮಾಡಿಬಿಟ್ರೆ ನಿಮಗೆ ಗೊತ್ತಾಗ್ಬಿಟ್ರೆ ದೆನ್ ನೀವೇನು ವರ್ಕ್ ಮಾಡೋದು ಇರೋದಿಲ್ಲ. ಓಕೆ, ಇದನ್ನು ಯೂಸ್ ಮಾಡಿ. ಓಕೆ, ಹೇಗೆ ಮಾಡ್ಬೋದು ನೋಡ್ಕೊಳ್ಳಿ. ಸಿ ಇವಾಗ ನಾನು ಸುಮ್ಮನೆ ಇವಾಗ ತೋರಿಸಿದ್ರೆ ನಿಮಗೆ, ಸಿ ಅಬ್ಸರ್ವ್ ಮಾಡಿ, ಮಾರ್ಕೆಟು ಇಲ್ಲಿಂದ ಫಾಲ್ ಆಯಿತು, ರೀಟ್ರೇಸ್ ಆಯ್ತಲ್ಲ. ಸೊ ಯು ಕ್ಯಾನ್ ಅಬ್ಸರ್ವ್ ಹಿಯರ್ ಟ್ರೆಂಡ್ ಬೇಸ್ ಫಿಬ್ ಎಕ್ಸ್ಟೆನ್ಷನಲ್ಲಿ ಇಲ್ಲಿಂದ ಇಲ್ಲಿಗೆ ಹಾಕೋತೀನಿ. ಯು ಕ್ಯಾನ್ ಅಬ್ಸರ್ವ್, ಇಲ್ಲಿ ನೋಡಿ, ಸಿ ದಿಸ್ ಎಕ್ಸಾಕ್ಟ್ ಲೆವೆಲ್ ಇದೇನಾಗಿದೆ, ಲೈಕ್ ಮೂವ್ ಆಗ್ತಾ ಇದೆ. ಈ ಡೌನ್ ಟ್ರೆಂಡ್ ಮುಗ್ದೋಗಿದೆ ಅಂತ ಈ ಲೆವೆಲ್ಗೆ. ಓಕೆ, ಇವಾಗ ಅದೇ ನೋಡಿ, ಇಲ್ಲಿ ಅಪ್ ಟ್ರೆಂಡ್ ಇದೆಯಲ್ಲ, ಈ ಅಪ್ ಟ್ರೆಂಡ್ ಇದೆಯಲ್ಲ, ಜಸ್ಟ್ ಅಬ್ಸರ್ವ್. ಓಕೆ, ಜಸ್ಟ್ ಅಬ್ಸರ್ವ್, ಇಲ್ಲಿಂದ ಇಲ್ಲಿಗೆ ಶುರು ಆಯ್ತಾ, ಅಬ್ಸರ್ವ್ ಮಾಡಿ, ಎಕ್ಸಾಕ್ಟ್ ಲೆವೆಲ್. ಓಕೆ, ಈಗ ಇಲ್ಲಿ ನೋಡಿ, ಇಲ್ಲಿಂದ ಹೋಗಿ ಕರೆಕ್ಷನ್ ಆಗಿದೆಯಾ, ಫಿಬ್ ರಿಟ್ರೇಸ್ಮೆಂಟ್. ಇಲ್ಲಿ ನೋಡಿ, ಇಲ್ಲಿಂದ ಹೋಗಿ ಇಲ್ಲಿಂದ ಬಂದು ಇಲ್ಲಿಗೆ ಕರೆಕ್ಷನ್ ಆಗಿದೆಯಾ. ಓಕೆ, ಇದು ಸ್ಮಾಲ್ ರಿಟ್ರೇಸ್ಮೆಂಟ್ ಆಗಿರೋದ್ರಿಂದ ಓಕೆ, ಜಸ್ಟ್ ಮಿಸ್ ಆ ಲೆವೆಲ್ ಹತ್ರ ಇನ್ನೂ ಬಂದಿಲ್ಲ. ಇಟ್ಸ್ ಓಕೆ. ಓಕೆ, ಬನ್ನಿ ಇಲ್ಲಿ. ಇವಾಗ ಇಲ್ಲಿ ಅಬ್ಸರ್ವ್ ಮಾಡಿ ಮಾರ್ಕೆಟ್ ಇವಾಗ ನೋಡಿ, ಇದು ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ಸಿ ಮಾರ್ಕೆಟ್ ಇವಾಗ ಇಲ್ಲಿದ್ದಾಗ ನೋಡಿ, ಮೇಲೋಗಿದೆ, ರೀಟ್ರೇಸ್ ಮಾಡಿದೆ, ಬಟ್ ರೀಟ್ರೇಸು 0.5 0.6 ಝೋನ್ಗೆ ಆಗಿಲ್ಲ. ಓಕೆ, ದೆನ್ ಇಲ್ಲಿಂದ ನೋಡಿ ಫಿಬ್ ರಿಟ್ರೇಸ್ಮೆಂಟ್ ನೋಡೋಣ ಏನಾಗಿದೆ ಅಂತ. ಇಲ್ಲಿಂದ ಫಿಬ್ ರಿಟ್ರೇಸ್ಮೆಂಟ್ ನೋಡಿದ್ರೆ 0.5 0.6 ಇದಾಗಿದೆ. ಓಕೆ, ಸೊ ಟ್ರೆಂಡ್ ಬೇಸ್ ಫಿಬ್ ಎಕ್ಸ್ಟೆನ್ಷನ್ ಹಾಕೊಳ್ಳಿ. ಓಕೆ, ಅಬ್ಸರ್ವ್ ಮಾಡಿ, ಇಲ್ಲಿ ಅಬ್ಸರ್ವ್ ಮಾಡಿ ಈ ಎಕ್ಸಾಕ್ಟ್ ಲೆವೆಲ್ ಇದೇನೇನೆ. ಓಕೆ, ಈ ಲೆವೆಲ್ ನಿಮಗೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಓಕೆ, ಫಾಲ್ಗೆ ಏನೇ ಒಂದು ನೋಡ್ಬೇಕಂದ್ರೂ ಕೂಡ. ಆ್ಯಂಡ್ ಯು ಕ್ಯಾನ್ ಸಿ ಇದು ಲೈಕ್ ನೆಕ್ಸ್ಟ್ ಡೇ ಆಗಿರೋದ್ರಿಂದ ನಿಮಗೆ ಅಂಥದ್ದೇನು ಬರಲ್ಲ. ಬಟ್ ಇಲ್ಲಿ ನೋಡಿ, ಟಚ್ ಮಾಡಿದ್ರು ಕೂಡ ಅಟ್ಲೀಸ್ಟ್ ನಿಮಗೆ ಸ್ಕ್ಯಾಲ್ಪ್ ಮಾಡೋದಕ್ಕಾದ್ರು ಸಿಗ್ತಾ ಇದೆ ನೋಡಿ. ಅಟ್ಲೀಸ್ಟ್ ನಿಮಗೆ ಸ್ಕ್ಯಾಲ್ಪಾರು ಸಿಗುತ್ತೆ, ಪಟ್ ಅಂತ ಸ್ಕ್ಯಾಲ್ಪ್ ಮಾಡುವಷ್ಟು ಒಂದು ಮೂಮೆಂಟ್ ಆಗುತ್ತೆ. ಓಕೆ, ಯು ಗೈಸ್ ಟ್ರೈ ಇಟ್. ಓಕೆ, ಏನೆಲ್ಲ ಮಾಡ್ಬೋದು, ಇಂಪ್ರೂವ್ಮೆಂಟ್ ಮಾಡ್ಕೊಬೋದು ನೋಡಿ. ಈ ಒಂದು ಫಿಬ್ ಟ್ರೇಡ್ ಎಕ್ಸ್ಟೆನ್ಷನ್ನ ಯೂಸ್ ಮಾಡ್ಕೊಂಡೇನೆ. ಓಕೆ, ನಾನು ಎಲ್ಲಾನು ಕ್ಲಿಯರಾಗಿ ಬ್ಯಾಕ್ ಟೆಸ್ಟ್ ಮಾಡಿ ಇಂಪ್ರೂವ್ಮೆಂಟ್ ಮಾಡಿ ಇಡೋದಿಲ್ಲ. ನೀವು ಹೇಗೆ ಇಂಪ್ರೂವ್ ಮಾಡ್ಕೋತೀರ ನೋಡಿ, ಅಲ್ಲಿ ಮ್ಯಾಟರ್ ಆಗುತ್ತೆ. ಓಕೆ, ಸೊ ಹೋಪ್ ಗೈಸ್ ಅರ್ಥ ಆಯ್ತು ಅಂತ ಅನ್ಕೋತೀನಿ. ಲೈಕ್ ಕನ್ಫ್ಯೂಷನ್ ಆಗುತ್ತೆ, ಆಗಲ್ಲ ಅಂತಲ್ಲ, ಬಟ್ ಒನ್ಸ್ ಯು ಬ್ಯಾಕ್ ಟೆಸ್ಟ್ ಇಟ್ಟಲ್ವಾ ನಿಮಗೆ ಗೊತ್ತಾಗತ್ತೆ. ಸೊ ಏನು ಮಾಡಬೇಕು ಅಂದರೆ ಸಿಂಪಲ್, ಇವಾಗ ನೀವು ಚಾರ್ಟ್ ನೋಡಿದಾಗ ಯಾವಾಗಾದ್ರು ಹಿಂಗೆ ರೀಟ್ರೇಸ್ ಮಾಡ್ಕೊಂಡು ಮಾರ್ಕೆಟಿಂಗ್ ಹೋಗ್ತಾ ಇತ್ತು ಅಂದರೆ ಜಸ್ಟ್ ಇಮ್ಯಾಜಿನ್ ಮಾಡಿ, ಈ ಒಂದು ರೀಟ್ರೇಸು ಇಲ್ಲಿ ಆಗಲೇಬೇಕು. ಓಕೆ, ಸೊ ಏನು ಮಾಡಿ ಅಂದರೆ ಲೆಟ್ಸ್ ಸೇ ಲೈಕ್ ದೊಡ್ಡ ಸ್ವಿಂಗ್ನ ಚೂಸ್ ಮಾಡಬೇಡಿ, ಸ್ಮಾಲ್ ಸ್ವಿಂಗ್ ಇರುತ್ತಲ್ಲ ಅದನ್ನ ಚೂಸ್ ಮಾಡಿ, ಬೆಸ್ಟ್ ಆಪ್ಷನ್. ಓಕೆ, ಸೊ ಹೇಗೆ ಅಂದರೆ, ಓಕೆ ಐ ಗಾಟ್ ದಿಸ್, ಇಲ್ಲೊಂದು ಇಂಪ್ರೂವ್ಮೆಂಟ್ ನೋಡ್ಕೊಳ್ಳಿ. ಸಿ ನಾವಿವಾಗ ಇಲ್ಲಿಂದ ಇದನ್ನ ಯೂಸ್ ಮಾಡಿಕೊಂಡ್ರೆ ಇಟ್ಸ್ ಎ ಯೂಸ್ಲೆಸ್, ತುಂಬ ದೂರ ಕೊಡುತ್ತೆ. ನಮಗೆ ಬೇಕಾಗಿರೋದು ಸಡನ್ ಆಗಿ ಟ್ರೇಡ್ ಮಾಡಬೇಕು, ಕರೆಕ್ಟಾ? ಸೊ ಇಲ್ಲಿಂದ ನೀವು ನೋಡಿ ಇಂಥ ಚಿಕ್ಕದು ಯೂಸ್ ಮಾಡಿಕೊಂಡ್ರೆ ಸಾಕು, ಚಿಕ್ಕ ಫಿಬ್ಗಳನ್ನ ಅಂದರೆ ಚಿಕ್ಕ ಸ್ವಿಂಗ್ಗಳನ್ನ. ಸೊ ಈಗ ಇಲ್ಲೂ ಅಷ್ಟೇ ನೋಡಿ, ಚಿಕ್ಕ ಸ್ವಿಂಗ್ಗಳನ್ನ ಯೂಸ್ ಮಾಡ್ಕೊಳ್ಳಿ. ಓಕೆ, ಸೊ ಇಲ್ಲೂ ನೋಡಿ ಅಬ್ಸರ್ವ್ ಮಾಡಿ. ಓಕೆ, ಅಬ್ಸರ್ವ್ ಚಿಕ್ಕ ಸ್ವಿಂಗ್ಗಳನ್ನ. ಓಕೆನಾ, ಇಲ್ಲಿ ನೋಡಿ ಇದು ಚಿಕ್ಕ ಸ್ವಿಂಗು. ಸೊ ದೆನ್ ಅವಾಗ ನಿಮಗೆ ಪ್ರಾಪರ್ ಆಗತ್ತೆ, ಚಿಕ್ಕ ಸ್ವಿಂಗ್ ಇದು. ಓಕೆ, ಇಲ್ಲಿ ನೋಡಿ, ಇಲ್ಲಿಂದ ನೋಡಿ ಇದು ತುಂಬ ದೊಡ್ಡದಾಗೋಗುತ್ತೆ. ಓಕೆ, ಇದು ರೀಟ್ರೇಸ್ಮೆಂಟ್ ಅಲ್ಲ. ಓಕೆ, ಇಲ್ಲಿ ನೋಡಿ ಈ ಚಿಕ್ಕ ಸ್ವಿಂಗ್ ಡೌನ್ ಸೈಡ್ದು. ಓಕೆ, ಈ ಚಿಕ್ಕ ಸ್ವಿಂಗನ್ನು ಯೂಸ್ ಮಾಡ್ಕೊಳ್ಳಿ. ನೋಡಿ ಇಲ್ಲಿಂದನೇ ನೋಡಿ ನಿಮಗೆ ರೀಟ್ರೇಸ್ಮೆಂಟ್ ಸಿಕ್ಕಿದೆ, 1:1 ಈಸಿ. ಓಕೆ, ಸೊ ಇಷ್ಟೇನೇ ನಾವು ಮಾಡಬೇಕಾಗಿರೋದು, ಪ್ರಾಕ್ಟೀಸ್ ಇಟ್, ದೆನ್ ಯು ವಿಲ್ ಗೆಟ್ ಟು ನೋ. ಓಕೆ, ಹೇಗೆ ಏನು ಎಲ್ಲ ಎಂಟು ಗೊತ್ತಾಗುತ್ತೆ. ಬ್ಯಾಕ್ ಟೆಸ್ಟ್ ಮಾಡಿ, ನಿಮಗೆ ಗೊತ್ತಾಗುತ್ತೆ. ಓಕೆ, ಬ್ಯಾಕ್ ಟೆಸ್ಟ್ ಮಾಡಿ, ಲೈಕ್ ನಿಮ್ಮ ಒಂದು ಸೆಟಪ್ಪಲ್ಲಿ ಇದೊಂದು ಇಂಪ್ರೂವ್ಮೆಂಟ್ ಅಂತ ನಿಮ್ಗೆ ಅನ್ಸ್ಬೋದು, ಇನ್ಕ್ಲೂಡ್ ಮಾಡ್ಕೊಬೋದು. ಓಕೆ, ಯಾಕಂದರೆ ಬ್ರೋ ಡೌನ್ ಹೋಗುತ್ತಾ ಬ್ರೋ, ಇನ್ನು ಬ್ರೋ ಅಪ್ ಹೋಗುತ್ತಾ ಬ್ರೋ, ಹಿಂಗೆ ಅಕೌಂಟ್ ಟ್ರೇಡ್ ಹೊಡೆದ್ರೆ ಸಾಕು 1:1 ಸಿಗುತ್ತೆ ಈಸಿಯಾಗಿ. ಫಂಡಿಂಗ್ ಅಕೌಂಟ್ಸ್ಗಳನ್ನ ಈಸಿಯಾಗಿ ಕ್ಲಿಯರ್ ಮಾಡ್ಬೋದು. ಓಕೆ, ನೆನ್ನೆ ಅದೇ ಟ್ರೇಡ್ನೇ ಸೆಲ್ ಟ್ರೇಡ್ನೇ ತೊಗೊಂಡಿದ್ದು. ಲೆಟ್ಸ್ ಅಪ್ಲೈ ಹಿಯರ್ ಇವತ್ತು, ಲೆಟ್ಸ್ ಸಿ ನೋಡೋಣ.